ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ. ನಿನ್ನೆ ನಮ್ಮ ಪರ್ಸೋನ ರೀ ಫೋನ್ ಮಾಡಿ ಹೇಳಿದ್ದ, ನಾಳೆ ಜುಬ್ರಾಲಿದ್ದು ಬಾ ಅಂತ. ಹ್ಞೂ ಅಂದೆ. ನಾನು ಸ್ವಲ್ಪ ಹೇಳೋದು ಲೇಟ್ ಆಯ್ತು ರೀ, ಯಾಕಂದ್ರೆ ನಿನ್ನೆ ನೋಡಿರಲಿಲ್ಲ ಥಂಡಿ ಎಷ್ಟಿತ್ತು, ಗಡ 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 ನಡ್ಬಂಗೆ ಥಂಡಿತ್ತು. ಹಾಗಾಗಿ ಸ್ವಲ್ಪ ರಾತ್ರಿ ಥಂಡಿ ಹತ್ತಿದ್ದಕ್ಕೆ ನಿದ್ದೆನ ಹತ್ತಲಿಲ್ಲ 2 ತಾಸು. ಹಾಗಾಗಿ ಲೇಟ್ ಇದ್ದೆ. ಮುಂಜಾನೆ ಥಂಡಿನೂ ಭಾಳ ಇತ್ತು ರೀ, ಹೇಳೋದ ಲೇಟ್ ಆಯಿತು. ಲೇಟಾಗಿ ಎದ್ರೂ ಬಡ ಬಡ ಜಳಕ ಮಾಡೋ ಕೆಲಸಗಳನ್ನು ಮಾಡ್ಕೊಂಡ್ರಿ ಫಸ್ಟ್ ಕ್ಲಾಸ್ ನ್ಯಾರಿ ಮಾಡಿ ನಮ್ಮ ಪರ್ಸೋನ ಹೊಲಕ್ಕೆ ಹೊಂಟು ನೋಡ್ರಿ. ನಮ್ಮ ಹೊಲಕ್ಕೆ ಏನು ಭಾಳ ದೂರ ಇಲ್ಲ ರೀ, 2 ಮಿನಿಟಿನ ದಾರಿ ಐತ್ರಿ. ಹಾಗಾಗಿ ನಾನು ನಡ್ಕೋತಾ ಹೊಂಟೇನಿ ರೀ. ನಮ್ಮ ಸಿಟಿ XL 100 ನಾನು ಹೀರೋ ತರಕ್ಕೆ ಹೋಗ್ಲಿಲ್ಲ ರೀ, ನಡ್ಕೋತಾ ಬನ್ರಿ. ಅಲ್ಲಿಂದ ಬರೋದ್ರೊಳಗೆ ಎಲ್ಲ ಕೆಲಸಗಾರರು ಬಂದುಬಿಟ್ಟಿದ್ರು ರೀ. ನಾನು ಲೇಟ್ ಮಾಡೀನಿ ಅಂತ ಅನ್ಕೊಂಡು ಟೈಮ್ ನೋಡ್ತೀನಿ. ಟೈಮ್ ನೋಡಿದ್ರೆ ಕರೆಕ್ಟ್ ಪೋಣಿ 9 ಆಗಿತ್ತು ರೀ. ಬರೋದ್ರೊಳಗೆ ನಮ್ಮ ಅಣ್ಣ ಜುಬ್ರಾಗಿ ಕಲಿಸಿಟ್ಟಿದ್ರಿ ನೋಡ್ರಿ. ಜುಬ್ರಾಗಿ ಕಲಿಸಿಟ್ಬಿಟ್ಟಾನ. ಕಲಿಸಿಟ್ಟು ಆಳುಗಳು ಕಲಿಸಿಟ್ಟು ಆಮೇಲೆ ಎಲ್ಲ ಎದ್ದಾಗ ಚಾಲನೆ ಮಾಡಿದ್ರು ಅವರು. ನಾನು ಬಂದು ಎದ್ದಾಗ ಚಾಲನೆ ಮಾಡಿರಿ. ಏನಿಲ್ಲ, ಈ ವರ್ಷ ನಾನು ಭಾಳ ಕಡೆ ಹೋಗಿ ವಾಂಜದು ತೆಗ್ದೀನಿ ರೀ. ಯಾಕಂದ್ರೆ ಫಸ್ಟ್ನೇ ವರ್ಷ ನಾನು ಕೆಲಸ ಮಾಡಾಕ್ತಿದ್ದು. ವಾಂಜದು ಎಲ್ಲ ತೆಗ್ದೀನಿ ರೀ. ಆದರೂ ರೈತರು ಎಲ್ಲರೂ ಈ ಸಲ ಮಾಲ್ ಇಲ್ಲ ಅಂತಾರೆ. ಮಾಲ್ ಇಲ್ಲಂದ್ರೂ ಕೂಡ ರೈತರಿಗೆ ಔಷಧಿ ಹೊಡೆಯಬೇಕಾಗತ್ತೆ. ಹಾಗಾಗಿ ರೈತರಿಗೆ ಭಾಳ ಗೋಳು ಐತ್ರಿ. ಮಾಲು ಕಡಿಮೆ ಬಿದ್ದೈತಿ, ಖರ್ಚು ಮಾತ್ರ ಅಟ್ಟೆ ಇರುತ್ತೆ. ದಿವಸ 2,000 to 3,000 ರೂಪಾಯಿ ಔಷಧಿ ಹೊಡೆಯಬೇಕಾಗತ್ತೆ. ಒಂದು ಔಷಧಿ ತರಬೇಕಾದ್ರೆ 1,000 ರೂಪಾಯಿ ಮೇಲೆ ಇರ್ತಾವ್ರಿ. ಹಾಗಾಗಿ ಔಷಧಿ ತಂದು ಹೊಡೋದು, ಇವನ್ನ ರೆಡಿ ಮಾಡಿ ಅವನು ಮಾರೋದ್ರೊಳಗೆ ರೈತರ ಹರಿದು 12 ಆಗತ್ತೆ ರೀ. ಯಾಕಂದ್ರೆ ಅದು ಮಾಡೋರಿಗೇನು ಗೊತ್ತಿರ್ತೈತೆ ಅದರ ಗೋಳು, ಅದರ ಕಷ್ಟ. ಹಾಗಾಗಿ ಈ ವರ್ಷ ಭಾಳ ಮಾಲ್ ಎಲ್ಲಿ ಭಾಳ ಮಾಲ್ ಬಿದ್ದಿಲ್ಲ. ಹಾಗಾಗಿ ಭಾಳ ರೈತರದ್ದು ಗೋಳು ಐತಿ. ನಾ ಮಾತಾಡುವಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇಲ್ಲರಿ. ಹಂಗೆ ಯಾರು ನಮ್ಮ ವಿಡಿಯೋ ನೋಡತ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮುಂದಿನ ವಿಡಿಯೋಗಾಗಿ ಕಾಯ್ತಾರಿ. ಹಂಗೆ ಕಾಮೆಂಟ್ನಾಗ ಜೈ ಶ್ರೀರಾಮ್ ಅಂತ ತಪ್ಪು ಕಾಮೆಂಟ್ ಮಾಡಿರಿ. ಜೈ ಶ್ರೀರಾಮ್.